ಸ್ವಾಗತ. ನಾನು ಸುಧಾಗೌಡ. ಬಿಹಾರದ ಸಿಎಂ ಆಗಿ ನಿತೀಶ್ ಕುಮಾರ್ಗೆ ಇದೀಗ ಪಟ್ಟಾಭಿಷೇಕ ನಡೀತಾ ಇದೆ. ಬಿಹಾರ ಸಿಎಂ ಆಗಿ 10ನೇ ಬಾರಿಗೆ ನಿತೀಶ್ ಪದಗ್ರಹಣವನ್ನ ಮಾಡ್ತಿದ್ದಾರೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಈಗ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಪಟ್ಟಾಭಿಷೇಕ ನಡೆದಿದೆ. 10ನೇ ಬಾರಿಗೆ ನಿತೀಶ್ ಪದಗ್ರಹಣವನ್ನ ಮಾಡಿರುವಂಥದ್ದು. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಬೃಹತ್ ಸಮಾರಂಭ ನಡೀತಾ ಇದೆ. ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ದಾರೆ ರಾಜ್ಯಪಾಲ ಆರಿಫ್ ಖಾನ್. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಉಪಸ್ಥಿತಿಯಲ್ಲಿದ್ದಾರೆ. ನಿತೀಶ್ ಕುಮಾರ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನಮೋ. ಬಿಹಾರದ ನೂತನ ಸಿಎಂ ಆಗಿ ಮತ್ತೊಮ್ಮೆ ನಿತೀಶ್ ಕುಮಾರ್ ಅವರು ಸಿಎಂ ಪಟ್ಟವನ್ನು ಅಲಂಕರಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯವನ್ನ ಸಾಧಿಸಿದ ನಂತರ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಮಾಡೋದಕ್ಕೆ ಇದೀಗ ತಯಾರಿ ನಡೀತಾ ಇದೆ. ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಬಿಜೆಪಿ ಕೋಟಾದಿಂದ 2 ಉಪಮುಖ್ಯಮಂತ್ರಿಗಳು ಕೂಡ ಇರಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. 10ನೇ ಬಾರಿಗೆ ನಿತೀಶ್ ಪದಗ್ರಹಣವನ್ನ ಮಾಡ್ತಾ ಇರೋದು ಬಿಹಾರದ ಜನರಿಗೆ ಬಹಳ ದೊಡ್ಡ ಮಟ್ಟದ ಸಂತಸವನ್ನ ತಂದಿದೆ. ಕಾರಣ ಅವರ ಅಧಿಕಾರದ ಅವಧಿಯಲ್ಲಿ ಸಾಕಷ್ಟು ಜನಪರ ಕೆಲಸಗಳು ಆಗಿತ್ತು. ಹಾಗಾಗಿ ಬಿಹಾರದ ಜನರಿಗೆ ನಿತೀಶ್ ಕುಮಾರ್ ಅವರನ್ನೇ ಪದೇ ಪದೇ ರಾಜ್ಯದ ಸಿಎಂ ಆಗಿ ನೋಡೋಕೆ ಅಲ್ಲಿನ ಜನ ಬಯಸಿದ್ದಾರೆ. ಹಾಗಾಗಿ ಎನ್ಡಿಎ ಮೈತ್ರಿಕೂಟಕ್ಕೆ ಅಲ್ಲಿನ ಜನ ವೋಟ್ ಮಾಡಿದ್ರು. ಹೀಗಾಗಿ ಮತ್ತೊಮ್ಮೆ 10ನೇ ಬಾರಿಗೆ ನಿತೀಶ್ ಕುಮಾರ್ ಸಿಎಂ ಪಟ್ಟವನ್ನ ಅಲಂಕರಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಪ್ರಧಾನಿ ಮೋದಿಯವರು ನಿತೀಶ್ ಕುಮಾರ್ ಅವರ ಕೈಯನ್ನ ಹಿಡಿದು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಅವರೇ ಸಿಎಂ ಅಂತ ಹೇಳಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಬಿಹಾರದ ಜನರಿಗೆ ನೋಡಿ ಬಗ್ಗಿ ನಮಸ್ಕಾರವನ್ನ ಮಾಡ್ತಿದ್ದಾರೆ ಪ್ರಧಾನಿ ಮೋದಿ. ಕಾರಣ ಎನ್ಡಿಎ ಪಕ್ಷವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಬಿಹಾರದ ಜನ. ಹಾಗಾಗಿ ಬಗ್ಗಿ ನಮಸ್ಕಾರ ಮಾಡ್ತಿದ್ದಾರೆ ಪ್ರಧಾನಿ ಮೋದಿ. ಧನ್ಯವಾದಗಳು ಎನ್ಡಿಎ ಪಕ್ಷವನ್ನ ಮತ್ತೊಮ್ಮೆ ಗೆಲ್ಲಿಸೋದಕ್ಕಾಗಿ ಅಂತ ಹೇಳಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ. ವೇದಿಕೆಯ ಮೇಲೆ ಸಾಕಷ್ಟು ಜನ ಗಣ್ಯರು ನೆರೆದಿದ್ದಾರೆ. ಬಿಹಾರ ಸಿಎಂ ಆಗಿ ನಿತೀಶ್ ಕುಮಾರ್ ಪಟ್ಟಾಭಿಷೇಕವನ್ನ ಇವತ್ತು ನೆರವೇರಿಸಲಾಗಿದೆ. सत्य निष्ठा से प्रतिज्ञा करता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं बिहार राज्य के मुख्यमंत्री के रूप में मैं अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी सरकार के लोगों के प्रति संविधान और विधि के अनुसार न्याय करूंगा। मैं ಬಿಹಾರ ಸಿಎಂ ಆಗಿ ನಿತೀಶ್ ಕುಮಾರ್ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ 2 ಪ್ರಮಾಣ ವಚನವನ್ನ ಇವತ್ತು ಸ್ವೀಕರಿಸಿದ್ದಾರೆ. ಬಿಹಾರದಲ್ಲಿ 2ರಿಗೆ ಡಿಸಿಎಂ ಪಟ್ಟ ನೀಡಲಾಗಿದೆ. ಡಿಸಿಎಂ ಆಗಿ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ಮತ್ತೊಬ್ಬರು ಡಿಸಿಎಂ ಆಗಿ ವಿಜಯ್ ಕುಮಾರ್ ಸಿನ್ಹಾ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈಶ್ವರನ ಹೆಸರಿನಲ್ಲಿ ಸಾಮ್ರಾಟ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ಬಿಜೆಪಿಯ 2 ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಬಿಹಾರದ ವಿಧಾನಸಭೆಯ ಚುನಾವಣೆಯಲ್ಲಿ ಭರ್ಜರಿ ಬಹುಮತವನ್ನ ಗಳಿಸಿರುವಂತಹ ಎನ್ಡಿಎ ಪಕ್ಷದಿಂದ ಇದೀಗ ಸಿಎಂ ಆಗಿ ಆಯ್ಕೆಯಾಗಿರುವಂಥದ್ದು 10ನೇ ಬಾರಿಗೆ ನಿತೀಶ್ ಕುಮಾರ್ ಅವರು. ಜೊತೆಗೆ 2 ಡಿಸಿಎಂಗಳನ್ನ ಅಲ್ಲಿ ಈ ಬಾರಿ ನೇಮಕ ಮಾಡಲಾಗಿದೆ. ಒಬ್ಬರು ಸಾಮ್ರಾಟ್ ಚೌಧರಿ, ಮತ್ತೊಬ್ಬರು ವಿಜಯ್ ಕುಮಾರ್ ಸಿನ್ಹಾ. 2 ಡಿಸಿಎಂಗಳನ್ನ ಅಲ್ಲಿ ನೇಮಕ ಮಾಡಲಾಗಿರುವಂಥದ್ದು. ಬಿಹಾರದ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನಿತೀಶ್ ಕುಮಾರ್ ಅವರ ಸಂಪುಟದ ಭಾಗವಾಗಿ ಹಲವು ಜನ ಪ್ರಮಾಣ ವಚನವನ್ನ ಇವತ್ತು ಸ್ವೀಕಾರವನ್ನ ಮಾಡಿದ್ದಾರೆ. ಒಂದಷ್ಟು ಜನ ಸಚಿವರ ಪಟ್ಟಿ ಕೂಡ ಸಿದ್ಧ ಆಗಿದೆ.
ಹೊಸ ಸರ್ಕಾರದಲ್ಲಿ ಬಿಜೆಪಿ 14 ಸಚಿವರನ್ನ ಹೊಂದಿರುತ್ತೆ. ಸಿಎಂ ನಿತೀಶ್ ಅವರ ಜೊತೆಗೆ ಜೆಡಿಯು 7 ಸಚಿವರನ್ನ ಹೊಂದಿರುತ್ತೆ. ಇನ್ನು ಜಿತನ್ ರಾಮ್ ಮಾಂಝಿ ನೇತೃತ್ವದ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ಉಪೇಂದ್ರ ಕುಶ್ವಾಹಾ ನೇತೃತ್ವದ ರಾಷ್ಟ್ರೀಯ ಲೋಕ ಮೋರ್ಚಾ ತಲಾ ಒಬ್ಬ ಸಚಿವರನ್ನ ಹೊಂದಿರುತ್ತೆ. ಅಂದರೆ ಎನ್ಡಿಎ ಗೆಲ್ಲೋದಕ್ಕೆ ಯಾವ್ಯಾವ ಪಕ್ಷದ ನಾಯಕರು ಕೈ ಜೋಡಿಸಿದ್ರೋ, ಯಾರ್ಯಾರು ಹೆಚ್ಚಿನ ಮಟ್ಟದಲ್ಲಿ ಕೆಲಸವನ್ನ ಮಾಡಿದ್ರು ಅಂಥ ಪಕ್ಷದ ಪ್ರಮುಖ ನಾಯಕರನ್ನ ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂಥ ನಿರ್ಣಯಕ್ಕೆ ಬಂದಿರುವಂಥದ್ದು. ಬಿಹಾರದಲ್ಲಿ ರಾಜಕೀಯ ಬದಲಾವಣೆಗಳಿಗೆ ಒಂದು ನಾಂದಿಯನ್ನ ಹಾಡಿರುವಂಥದ್ದು. ಬಿಹಾರದಲ್ಲಿ ಸಿಎಂ ಆಗಿ ನಿತೀಶ್ ಕುಮಾರ್, ಜೊತೆಗೆ ಡಿಸಿಎಂ ಆಗಿ ಸಾಮ್ರಾಟ್ ಚೌಧರಿ ಹಾಗೆ ವಿಜಯ್ ಕುಮಾರ್ ಸಿನ್ಹಾ ಸದ್ಯಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಸಮಾರಂಭದ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ಅವರು ಕೂಡ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇವಿಷ್ಟೇ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.